ಒಬ್ಬ ಡಾಕ್ಟ್ರು ಏನಾದರೂ ಸ್ವಲ್ಪ ಯಾಮಾರಿದ್ರೆ ಒಂದು ಪೇಷಂಟ್ಗೆ ಕಷ್ಟ ಆಗುತ್ತೆ, ಒಬ್ಬ ಡ್ರೈವರ್ ಯಾಮಾರಿದ್ರೆ ಎಷ್ಟು ಜನಕ್ಕೆ ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತು. ಹಾಗಾಗಿ ಡ್ರೈವರ್ ಜಾಬು ತುಂಬ ಕಷ್ಟದ ಜಾಬು. ನಾನು ಯಾವಾಗಲೂ ಅದಕ್ಕೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಆಮೇಲೆ ಕಂಡಕ್ಟ್ರು ಅಷ್ಟೇ, ಊಟ ಇಲ್ಲ, ನಿದ್ದೆ ಇಲ್ಲ, ಅಷ್ಟು ಶ್ರದ್ಧೆಯಿಂದ ಅವರು ಅಮೌಂಟ್ ನೋಡೋದಾಗ್ಬೋದು ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಮೆಕ್ಯಾನಿಕ್ಸ್, ಆ ಊರಿಗೆ ಎಷ್ಟು ಕಷ್ಟ ಇರುತ್ತೆ, ಯಾವ ಬಸ್ ಕೆಟ್ಟೋಯ್ತು, ಯಾವ ಬಸ್ ಇದಾಯಿತು. ಹಂಗಾಗಿ ತುಂಬ ಹಾರ್ಡ್ ವರ್ಕು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ರಿಗೂ ನಿಮಗೆ ಇನ್ನೊಂದು ಸಾರಿ ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಪ್ಪ. ಓಕೆ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಅದೇ ನಮ್ದು ಇವತ್ತು ಬಸ್ ಅಲ್ಲಿ ಪ್ರಮೋಷನ್ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಎಲ್ರು ಕನ್ಸಿನ ಪ್ರಯಾಣ ಶುರು ಆಗೋದು ಬಸ್ಸಲ್ಲೇ. ಎಲ್ರು ಸುಮ್ನೆ ತಮಾಷೆಗೆ ಹೇಳ್ತಾರೆ ಕೆಂಪಸ್ ಹತ್ಕೊಂಡ್ ಬಂದ್ಬಿಡ್ತೀರಾ ಅಂತ. ಬಟ್ ಅದೇ ಕೆಂಪಸ್ ಅಲ್ಲಿ ಎಷ್ಟೋ ನೂರಾರು ಕನ್ಸುಗಳನ್ನ ಕಟ್ಟಿ ಬಸ್ ಹತ್ಕೊಂಡ್ ಬಂದು ತುಂಬಾ ಸಾಧನೆ ಮಾಡಿರೋರಿದ್ದಾರೆ. ಹಾಗೆ ನಾವು ಕೊತ್ತಲವಾಡಿ ಅನ್ನೋ ಒಂದು ಸಿನಿಮಾದ ದೊಡ್ಡ ಕನ್ಸನ್ನ ಹೊತ್ತು ಈ ಮುಖಾಂತರ ಜನರಿಗೆ ರೀಚ್ ಆಗ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದೀವಿ. ಅಂಡ್ ಇನ್ನೊಂದೇನಂದ್ರೆ ಡ್ರೈವರ್ಸಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಎಷ್ಟೋ ಜನರಿಗೆ ಅವ್ರದೇ ಆದಂತ ಯೋಚನೆಗಳು, ಅವ್ರದೇ ಆದಂತ ಭಯಗಳೆಲ್ಲ ಇದ್ರೂ ಸಹ ನಮ್ ಡೆಸ್ಟಿನೇಷನ್ಗೆ ಸೇಫ್ ಆಗಿ ರೀಚ್ ಆಗ್ತೀವಿ ಅನ್ನೋ ಒಂದು ಧೈರ್ಯ ಅಥವಾ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಕೊಡೋದು ಡ್ರೈವರ್ಸ್. ಸೊ ಈ ಮುಖಾಂತರ ಎಲ್ಲಾ ಡ್ರೈವರ್ಸ್, ಬಸ್ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಎಲ್ಲಾ ಡ್ರೈವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ಜನರನ್ನ ಸೇಫ್ ಆಗಿ ಅವ್ರ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸ್ತಿರೋ ಹಾಗೆ ನಮ್ಮ ಸಿನಿಮಾನ ಎಲ್ಲಾರ್ಗೂ ರೀಚ್ ಮಾಡಿಸಿ ಅಂತ ಕೇಳ್ಕೊಂತೀನಿ. ಎಲ್ರು ನಿಮ್ಮ ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮನ ಜೊತೆ, ಗರ್ಲ್ ಫ್ರೆಂಡ್ಸ್ ಜೊತೆ, ಬಾಯ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಸಿನಿಮಾ ನೋಡಿ. August 1 ಕೊತ್ತಲವಾಡಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.